Namaste. Engineering Mathematics Module Differential Calculus 2. Obtain the Maclaurin's expansion of sin inverse of x up to the term containing x power of 5. So first we should write the Maclaurin's expansion, Maclaurin series expansion. So that is y of x equal to y of 0. ಅಂದರೆ ಎ ಪ್ಲೇಸಲ್ಲಿ 0 ಆಗಬೇಕು. ಸೊ ವೆನ್ ಎ ಈಕ್ವಲ್ ಟು 0, ಆ್ಯಕ್ಚುಲಿ ಟೇಲರ್ಸ್ ಸೀರೀಸ್ ಎಕ್ಸ್ಪ್ಯಾನ್ಷನ್ ಇದೆಯಲ್ಲ, ಆ ಫಾರ್ಮುಲಾದಲ್ಲಿ ಸೊ ಎ ಈಕ್ವಲ್ ಟು 0 ಹಾಕ್ಕೊಳ್ಳಿ ಅಷ್ಟೇ. ಅಂದರೆ ಎಕ್ಸ್ ಈಕ್ವಲ್ ಟು ಎ ಅಂತ ಬಂದರೆ ಅದು ಟೇಲರ್ಸ್ ಎಕ್ಸ್ಪ್ಯಾನ್ಷನ್ನು. ವೆನ್ ಎಕ್ಸ್ ಈಕ್ವಲ್ ಟು 0 ಅಂತ ಬಂದರೆ ಅದು ಮ್ಯಾಕ್ಲೋರಿನ್ ಸೀರೀಸ್ ಎಕ್ಸ್ಪ್ಯಾನ್ಷನ್. ವೈ ಆಫ್ 0 ಪ್ಲಸ್ x minus a ಇತ್ತಲ್ಲ ಅಲ್ಲಿ, x ಇಂಟು y1 of 0 ಪ್ಲಸ್ x ಸ್ಕ್ವೇರ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ y2 of 0 ಪ್ಲಸ್ x ಕ್ಯೂಬ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ y3 of 0 ಪ್ಲಸ್ x4 ಎಲ್ಲಿ ತನಕ ಅಂದರೆ x ಪವರ್ ಆಫ್ 5 ಬರೋ ತನಕ, x to the power of 4 ಡಿವೈಡೆಡ್ ಬೈ 4 factorial y4 of 0 plus x power of 5 divided by 5 factorial y5 of 0. So ಇಲ್ಲಿ y of x ಅಥವಾ y equal to sin inverse of x. Okay, so y of x equal to y equal to sin inverse of x. ಸೊ ಫಸ್ಟ್ ಏನು ಮಾಡಬೇಕು, y ಆಫ್ 0 ಫೈಂಡ್ ಔಟ್ ಮಾಡಬೇಕು. ಇಟ್ ಇಂಪ್ಲೈಸ್ y ಆಫ್ x ಇಸ್ 0 ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 0. ಸೊ ಸೈನ್ 0 ಯಾವುದರಲ್ಲಾಗುತ್ತೆ, 0 ಇದ್ದರೆ. ವೆನ್ ಸೈನ್ 0, ಸೊ ದಟ್ ಈಸ್ 0. ಫ್ರಮ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಚಾಪ್ಟರ್ 2 ಕ್ಲಾಸ್ 12 ರೆಫರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫೈಂಡ್ ಒನ್ y1 ಆಫ್ 0. ಸೊ ಅದಕ್ಕೇನು ಮಾಡಬೇಕಿಲ್ಲಿ, ಡಿಫ್ರೆನ್ಷಿಯೇಟ್ ಮಾಡಬೇಕಾಗತ್ತೆ. y1 ಆಫ್ ಎಕ್ಸ್ ಈಕ್ವಲ್ ಟು y1 ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಸಿ ದಿ ಫಾರ್ಮುಲಾ ಫ್ರಮ್ ಕ್ಲಾಸ್ 12 ಚಾಪ್ಟರ್ ನಂಬರ್ 2 ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಚಾಪ್ಟರಲ್ಲಿ ಬರುತ್ತಿದ್ದು. ನೆಕ್ಸ್ಟ್ ಇಟ್ ಇಂಪ್ಲೈಸ್ y1 of x is 0 equal to 1 divided by square root of 1 minus 1 square. So that is equal to how much? So here 1 divided by 1 minus x is 0 alwa. Okay, x is 0. X is 0. So 1 by root of 1 is 1. So y1 of 0 is 1. Okay. Next find out y2 of 0. So we have to calculate the y2 of 0. y2 of 0 ಫೈಂಡ್ ಔಟ್ ಮಾಡಬೇಕಂದ್ರೆ ಡಿಫ್ರೆನ್ಷಿಯೇಟ್ ಮಾಡಬೇಕು, ಇದನ್ನು ಗೊತ್ತಾಯ್ತಲ್ಲ. ಸೊ y2, y3, y4, y5 ತನಕ. ಅದಕ್ಕೇನು ಮಾಡೋಣ, ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಸೊ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ y1 ಈಕ್ವಲ್ ಟು 1. ನೆಕ್ಸ್ಟ್ ಸ್ಕ್ವೇರಿಂಗ್ ಆನ್ ಬೋತ್ ದಿ ಸೈಡ್. ಸೊ ಸ್ಕ್ವೇರಿಂಗ್ ಆನ್ ಬೋತ್ ದಿ ಸೈಡ್ ಮಾಡಿದರೆ ಏನಾಗುತ್ತಲ್ಲಿ, 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು y1 ಸ್ಕ್ವೇರ್ ಈಕ್ವಲ್ ಟು 1 ಸ್ಕ್ವೇರ್ ಈಸ್ 1. ನೆಕ್ಸ್ಟ್ ಟೇಕ್ ದಿ ಡಿಫ್ರೆನ್ಷಿಯೇಷನ್ ಆಫ್ ದಿಸ್. ಸೊ ಫಸ್ಟ್ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಫಸ್ಟ್ ಫಂಕ್ಷನ್ 1 ಮೈನಸ್ ಎಕ್ಸ್ ಸ್ಕ್ವೇರ್, ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಷಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಈಸ್ 2y1 ಇಂಟು, ಸೊ ಎಗೇನ್ y1ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ y2 ಆಗುತ್ತೆ, ಪ್ಲಸ್ next second function as it is into differentiation of the first function is minus 2x equal to 1ಗೆ differentiate ಮಾಡಿದರೆ 0. next so this is 1 minus x square 2 into 1 minus x square y1 y2 plus minus 2x y1 square equal to 0. Next
So find out y2 ಅಥವಾ y1 take it common first. So y1 into 2 ಹೊರಗಡೆ ತೆಗಿಬೋದು 2y1. So this is 1 minus x square into y2 minus 2 is outside, x into y1 y1 ಹೊರಗಿದೆ. So 1 more y1 equal to 0. So 0 divided by 2y1 is 0. So 1 minus x square y2 equal to xy1 is shifted to this side. Next y2 equal to x into y1 divided by 1 minus x square. ಇಲ್ಲಿಗಾದರೂ ಸ್ಟಾಪ್ ಮಾಡ್ಬೋದು ಅಥವಾ ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. It implies 1 minus x square y2 minus x into y1 equal to 0. Okay. Next it implies, so when x equal to 0, 1 minus 0 square y2 of 0 minus x is 0 and y1 of 0 equal to 0. So this is 0 into anything is 0. So y2 of 0 into 1 is y2 of 0 equal to 0. So y2 of 0 is 0. Next find out y3 of 0. So ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕಾಗತ್ತೆ. ಸೊ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. 1 minus x square into differentiation of y2 is y3 plus next second function into differentiation of first function is minus 2x. Next minus first function into differentiation of second function, okay, plus second function into differentiation of first function equal to 0. Illi first this one, ಆಮೇಲೆ ಡಿಫ್ರೆನ್ಷಿಯೇಷನ್ ಆಫ್ y2 is y3. ನೆಕ್ಸ್ಟ್ ಇದಕ್ಕೇನೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತಾ ಇರೋದು. ಫಸ್ಟ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿ ಫಸ್ಟ್ ಫಂಕ್ಷನ್ ಮೈನಸ್ ಫಸ್ಟ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿ ಫಸ್ಟ್ ಫಂಕ್ಷನ್. ಓಕೆ, ನೆಕ್ಸ್ಟ್ 1 minus x square y3 plus minus minus 2x y2 minus x y2 minus plus minus y1 into 1 is y1 equal to 0. So next put x equal to 0. So ಏನಾಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. So 1 minus 0 square y3 of 0 minus 0 minus 0 minus y1 of 0 equal to 0. Next 1 into y3 of 0, so that is y3 of 0. This minus y1 of 0, y1 of 0 is 1 now. So minus 1 equal to 0. So then y3 of 0 is plus 1. Okay, next ಇಲ್ಲಿ ಏನಾಗುತ್ತೆ, so this is 1 minus x square y3 minus 2x y2 minus x y2 is minus 3x y2 minus y1 equal to 0. Okay, next take the differentiation of this one. ಅಂದರೆ ಇದು -2, ಇಲ್ಲಿ coefficient -1 ಇದೆ. -2 minus 1 is -3. So again take the differentiation of this. So use product rule first. ಇದಕ್ಕೆ first function into differentiation of the second one is y4 plus second function into differentiation of first one is minus 2x, because 1 is constant 0 ಆಗುತ್ತೆ. Next ಇಲ್ಲಿ minus 3 take it outside, first function into differentiation of second function plus second function into differentiation of the first function minus differentiation of y1 is y2 equal to 0. Next
1 minus x square y4 plus into minus minus 2x y3 minus 3x y3 minus plus minus 3y2 minus y2 equal to 0. Next 1 minus x square y4 minus 2x y3 minus 3x y3 is minus 5x y3 minus 3y2 minus y2 is minus 4y2 equal to 0. Next it implies put x equal to 0, so that is 1 minus 0 square y4 of 0 minus 5 into 0 y3 of 0 minus 4 y2 of 0 equal to 0. Next 1 into y4 of 0, so that is y4 of 0 minus y3 of 0 is 1. So 5 into 0 is 0. Okay, 0 into anything is 0 minus 4 into y2 of 0. y2 of 0 is 0. Okay, alage idu kuda 0 agutte equal to 0. So therefore y4 of 0 is 0. Next ಇದಕ್ಕೆ ಡಿಫರೆನ್ಷಿಯೇಟ್ ಮಾಡಬೇಕು. ಸೊ ಇಲ್ಲಿ ಫಸ್ಟ್ ಫಂಕ್ಷನ್ ಇಂಟು ಡಿಫರೆನ್ಷಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡಿಫರೆನ್ಷಿಯೇಷನ್ ಆಫ್ ದಿ ಫಸ್ಟ್ ಫಂಕ್ಷನ್ minus, we'll 5 take it outside, first function into differentiation of the second function plus second function into differentiation of the first function minus 4 into differentiation of y2 is y3 equal to 0. Next 1 minus x square y5 plus minus minus 2x y4 minus 5x y4 minus plus minus 5y3 minus 4y3 equal to 0. Next 1 minus x square y5 minus 2x y4 minus 5x y4 is minus 7x y4 minus 5y3 minus 4y3 is minus 9y3 equal to 0. Next 1 minus, put x equal to 0. Okay, 1 minus 0 square y5 of 0 minus 7 into 0 into y4 of 0 minus 9 into y3 of 0 equal to 0. Next y5 of 0, 1 into y5 of 0, so that is y5 of 0 minus, this one is 0, minus 9 into y3 of 0. y3 of 0 is 1. y3 of 0 is 1 minus 9 into 1 equal to 0. Next it implies y5 of 0 equal to minus 9 is shifted to this side, so that is plus 9 agutte. Okay, next Maclaurin series, idanella Maclaurin series ಇದೆಯಲ್ಲ, ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಷನ್ ಮಾಡಬೇಕು, ಗೊತ್ತಾಯ್ತಲ್ಲ. ಸೊ y of x ಅಂತ ಹೇಳಿದ್ರೆ y of x is sin inverse of x. Okay, so sin inverse of x equal to first y of 0 is 0, leave it. Next y1 of 0 is 1, so x into 1 is x. Next y2 of 0 is 0, so 0 into anything is 0, leave it. Next plus x cube divided by 3 factorial y3 of 0, so y3 of 0 is 1. Next y4 of 0, so y4 of 0 is 0, leave it, 0 into anything is 0. Next plus x5 divided by 5 factorial
y5 of 0. So y5 of 0 is 9 into 9. Okay. Next, it implies sin inverse of x equal to x plus x cube into 1 is x cube divided by 3 factorial. 3 factorial is 6 plus ಇಲ್ಲಿ ಮಾರ್ಜಿನಲ್ ಮಾಡ್ತಾನೆ ಇದು. ಸೊ 9 ಹಾಗೆ ಬರೀರಿ ಡಿವೈಡೆಡ್ ಬೈ 5 ಫ್ಯಾಕ್ಟೋರಿಯಲ್. ಸೊ ಈಕ್ವಲ್ ಟು 9 ಡಿವೈಡೆಡ್ ಬೈ 5 ಫ್ಯಾಕ್ಟೋರಿಯಲ್ ಅಂದರೆ 4 ಫ್ಯಾಕ್ಟೋರಿಯಲ್ ಇಸ್ 24. ಸೊ 24 ಇಂಟು 5. ಸೊ 5 4s are 20 is 0 to carry. 5 2s are 10. 10 plus 2 is 12. So 120. So 120. So ಇದು 43s ಇದು 3 3s. 3 3s are 9. 43s are 120. ಸೊ ಇಲ್ಲಿ ಏನು ಮಾಡಬೇಕು ಇಲ್ಲಿ ಸೊ 3 divided by 40, 3 by 40 x power of 5. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ಗೊತ್ತಾಯ್ತಲ್ಲ? ಸೊ ಹೇಗೆ ಬರಿಬೇಕು ಅನ್ನೋದು ನೋಡ್ಕೊಳ್ಳಿ. So obtain the Maclaurin's expansion of sin inverse of x up to the term containing x power of 5. Solution for this problem: first you should write the Maclaurin's expansion. The formula barili y equal to sin inverse of x, then y of 0 equal to sin inverse of 0. Sin inverse of 0 is 0. Next ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. y ಇದಕ್ಕೆ ಸೊ y1 ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಕಾಲ್ ಇಟ್ ಆಸ್ ಈಕ್ವೇಷನ್ ನಂಬರ್ 1. ಸೊ ನೆಕ್ಸ್ಟು y2 y3 y4 y5ನ ಫೈಂಡ್ ಔಟ್ ಮಾಡಬೇಕು. ಸೊ ಹೀಗೆ ಡೈರೆಕ್ಟಾಗಿ ಮಾಡೋದಕ್ಕೆ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಹಾಗಾಗಿ ಏನು ಮಾಡಬೇಕು, ಫೈಂಡ್ y2 y3 y4 y5 ಬಿಕಮ್ಸ್ ವೆರಿ ಡಿಫಿಕಲ್ಟ್ ಥ್ರೂ ಡೈರೆಕ್ಟ್ ಡಿಫ್ರೆನ್ಷಿಯೇಷನ್. Hence we shall adopt the technique of avoiding denominator by cross multiplying and squaring for avoiding square root. ಸೊ ಈಗ ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ y2 y3 y4 y5. ಹಾಗಾಗಿ ಫಸ್ಟ್ ಇದು ಡಿನಾಮಿನೇಟರ್ನ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ಅನಂತರ ಸ್ಕ್ವೇರ್ ರೂಟ್ ತೆಗಿಲಿಕ್ಕೋಸ್ಕರ ಸ್ಕ್ವೇರಿಂಗ್ ಆನ್ ಬೋತ್ ದಿ ಸೈಡ್ ಮಾಡಬೇಕು. ಆಗ ಸ್ಕ್ವೇರ್ ರೂಟ್ ಹೋಗುತ್ತೆ ಅಂತ. ಕ್ರಾಸ್ ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಸ್ಕ್ವೇರಿಂಗ್ ಫಾರ್ ಅವಾಯ್ಡಿಂಗ್ ಸ್ಕ್ವೇರ್ ರೂಟ್ ವಿ ಹ್ಯಾವ್. ಅನಂತರ ಏನು ಮಾಡಬೇಕು, ನೆಕ್ಸ್ಟ್ ಎಕ್ಸ್ ಈಕ್ವಲ್ ಟು 0 ಅಂತ ಹಾಕಿದರೆ ಸೊ ಇಲ್ಲಿ y1 ಆಫ್ 0 equal to 1 divided by root of 1 minus 0 square, so that is 1. Next differentiating now with respect to x we get so ಇಲ್ಲಿ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡೋಣ. ಇಲ್ಲಿ ಇದು ಫಸ್ಟ್ ಇದು ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಫಸ್ಟ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್, ಸೊ ದಟ್ ಈಸ್ 2y1 ಆಗುತ್ತೆ. ಎಗೇನ್ y1ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ y2 ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಈಕ್ವಲ್ ಟು ಕಾನ್ಸ್ಟೆಂಟಿಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಡಿವೈಡಿಂಗ್ ಬೈ 2y1. ಯಾಕಂದರೆ 2y1 ಮತ್ತು ಇಲ್ಲಿ ಕೂಡ 2y1 ಈಸ್ ಕಾಮನ್ ಬೋತ್ ದಿ ಸೈಡ್, ಟೇಕ್ ಇಟ್ ಔಟ್ ಸೈಡ್. 0 ಬೈ 2y1 ಅಂದರೆ 0 ಆಗುತ್ತೆ. 1 ಮೈನಸ್ ಎಕ್ಸ್ ಸ್ಕ್ವೇರ್ y2 ಮೈನಸ್ ಎಕ್ಸ್ ಇಂಟು y1 ಈಕ್ವಲ್ ಟು 0. ಕಾಲ್ ಇಟ್ ಆಸ್ ಈಕ್ವೇಷನ್ ನಂಬರ್ 2. ಪುಟ್ಟಿಂಗ್ ಎಕ್ಸ್ ಈಕ್ವಲ್ ಟು 0 ಹಾಕಿದ್ರೆ ಇದು ಹೋಗುತ್ತಿದ್ದು. ಅವಾಗ y2 ಆಫ್ 0 ಈಕ್ವಲ್ ಟು 0. ಇಲ್ಲಿ ನೋಡಿ, putting x equal to 0, so 1 into ಇದು 0, y2 of 0 minus 0 equal to 0, so y2 of 0 is 0. y1 y2 is to be understood as y1 of x y2 of x. ಈ y1 y2 ಅಂತಿದೆಯಲ್ಲ ಅರ್ಥ ಮಾಡ್ಕೋಬೇಕು, ಅದು y1 of x ಮತ್ತು y2 of x ಅಂತ. ನೆಕ್ಸ್ಟ್ ಈ ಸೆಕೆಂಡ್ ಇಕ್ವೇಷನ್ ಇದೆಯಲ್ಲ ಅದನ್ನು ಇನ್ನೊಮ್ಮೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಈ ಸೆಕೆಂಡ್ ಇಕ್ವೇಷನನ್ನು again differentiating with respect to x. So first function into differentiation of second function plus second function into differentiation of first function minus idu product rule, first function into differentiation of second function plus second function into differentiation of the first function equal to 0. Next to 1 minus x square y3 plus minus minus 2x y2 minus x y2, so that is minus 3x y2 minus plus minus y1 equal to 0. Call it as equation number 3. Here putting x equal to 0, so 0 hakadre y3 of 0, so this is 0 minus y1 of 0. So y1 of 0 is how much? y1 of 0 is 1. So
ಇಲ್ಲಿ -1 ಈಕ್ವಲ್ ಟು 0. ಸೊ -1 ಈ ಕಡೆ ಶಿಫ್ಟ್ ಆದರೆ +1 ಆಗುತ್ತೆ. y3 of 0 is 1. So differentiating this one again with respect to x we obtain. So first function into differentiation of second function plus second function into differentiation of this one minus 3 into first function into differentiation of second function plus second function into differentiation of the first function minus differentiation of this one equal to 0. Next ಇದು as it is minus 2xy3 minus 3xy3 is minus 5xy3. 2 and 3 is 5. Next to minus 3y2 minus y2 is minus 4y2 equal to 0. Call it as equation number 4. Putting x equal to 0. 0 ಹಾಕಿದರೆ 1 into y4 of 0 minus ಇದು 0 ಆಗುತ್ತೆ. ಇದು y2 of 0. y2 of 0 is 0. So ಇದು 0 ಆಗುತ್ತೆ. Then y4 of 0 is 0. ಇಲ್ಲಿ differentiating fourth again with respect to x we have first function into differentiation of second function plus second function into differentiation of first function minus 5 first function into differentiation of second function plus second function into differentiation of the first function minus 4 y2 ಗೆ differentiate ಮಾಡಿದರೆ y3 equal to 0. next ಇದು as it is ಹಾಗೆ ಬರೀರಿ. plus minus minus 2xy4 minus 5xy4 is minus 2 minus 5 is minus 7. Minus plus minus 5y3 minus 4y3 minus 5 minus 4 is minus 9y3 equal to 0. Call it as 5. Putting x equal to 0. So ಇಲ್ಲಿ ಏನಾಗುತ್ತೆ y5 of 0. So this is 0 minus 9 into y3 of 0. So y3 of 0 is 1. Okay. So into 1 equal to 0. So y5 of 0 minus 9 ಇರುತ್ತಲ್ಲ ಈ ಕಡೆ ಶಿಫ್ಟ್ ಮಾಡಿದ್ರೆ ಪ್ಲಸ್ 9 ಆಗುತ್ತೆ. 9 into 1 is 9. Substituting these values in the expansion of y of x. So y of x ಇಲ್ಲಿದೆಯಲ್ಲ ಮೆಕ್ಲೋರಿಯನ್ ಸೀರೀಸ್. ಈ y of xಗೆ y of 0, y1 of 0, y2 of 0, y3 of 0, y4 of 0, y5 of 0 ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಬೇಕು. ಆಗ ಆನ್ಸರ್ ನಿಮಗೆ ಈ ಥರ ಬರುತ್ತೆ. ಸೊ ಇದು 20 ಇದು 0 ಆಯಿತು. ಇಲ್ಲಿ 6 ಬರೀರಿ. ಇದು 3 3s ಇದು 43s ಅಂದರೆ 5 ಫ್ಯಾಕ್ಟೋರಿಯಲ್ ಅಂದರೆ 120. ಓಕೆ, ಇದೇ ಪ್ರಾಬ್ಲಮ್ಮು ಈ ಥರನೂ ಆಲ್ಟರ್ನೇಟಿವ್ ವರ್ಷನ್ ಆಫ್ ದಿ ಪ್ರಾಬ್ಲಮ್. ಎಕ್ಸ್ಪ್ಯಾಂಡ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇನ್ ಅಸೆಂಡಿಂಗ್ ಪವರ್ಸ್ ಆಫ್ ಎಕ್ಸ್. ಅಸೆಂಡಿಂಗ್ ಅಂತ ಹೇಳಿದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಂತ. ಅಸೆಂಡಿಂಗ್ ಪವರ್ಸ್ ಅಂದರೆ ಇಂಡೆಕ್ಸ್ ಎಕ್ಸ್ದು ಪವರ್ ಏನಾಗಿದೆ ಇನ್ಕ್ರೀಸ್ ಆಗಿದೆ. ಇಲ್ಲಿ 1 ಇದೆ, ಇಲ್ಲಿ 3 ಇದೆ, 5 ಇದೆ ಅಂದರೆ ಇನ್ಕ್ರೀಸ್ ಆಗ್ತಾ ಇದೆ. ಅಸೆಂಡಿಂಗ್ ಪವರ್ಸ್ ಆಫ್ ಎಕ್ಸ್. ಸೊ ಎಕ್ಸ್ದು ಪವರು ಅಸೆಂಡಿಂಗ್ ಆರ್ಡರಲ್ಲಿದೆ ಅಪ್ ಟು ದಿ ಫಸ್ಟ್ 3 ನಾನ್ ವ್ಯಾನಿಷಿಂಗ್ ಟರ್ಮ್ಸ್. ಸೊ ಫಸ್ಟ್ 3 ಅಂದರೆ ಬೇಕಾಗಿಲ್ಲ ಅಂತ. ಓಕೆ, ಸೇಮ್ ಪ್ರಾಬ್ಲಮ್ ಈಗೂ ಕೂಡ ಕೇಳ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್.